ಸರಿ, ಅಲ್ಲಿಗೆ ಸ್ವಾತಿ ಅವರೇ, ಬಹುತೇಕರ ತಜ್ಞರ ವಿಶೇಷವಾಗಿ ಅಭಿಪ್ರಾಯ ಏನಾಗಿತ್ತು ಅಂತಂದ್ರೆ ಅಲ್ಪ ತೃಪ್ತರಾಗೋದು ಬೇಡ. ಮಳೆ ಈಗ ಬಂದಿದೆ, ಬಟ್ ಸಾಕಾಗೋದಿಲ್ಲ, ಮುಂದೆ ಮಳೆ ಕಮ್ಮಿ ಆಗತ್ತೆ ಅನ್ನೋದು ಗೊತ್ತಿದೆ. ಹೀಗಿರುವಾಗ ಮುಖ್ಯಮಂತ್ರಿ ಅವರು ಹೇಳಿದ ಹೇಳಿಕೆ ಏನಿದೆ, ನಾವು ತಡೆಯೋ ಪ್ರಯತ್ನ ಮಾಡಬಾರ್ದು, ತಡೆಯಕ್ ಆಗೋದಿಲ್ಲ, ಈಗ ತಮಿಳುನಾಡಿಗೆ ನೀರು ಬಿಡ್ಲೇಬೇಕಾಗುತ್ತೆ, ಕಬಿನಿ ಫಿಲ್ ಆಗಿದೆ, ಇದೆಲ್ಲವೂ ಕೂಡ ಪೊಲಿಟಿಕಲ್ ಸ್ಟೇಟ್ಮೆಂಟ್, ರಾಜಕೀಯ ಹೇಳಿಕೆ, ಜನರನ್ನ ದಿಕ್ಕು ತಪ್ಪಿಸುವ ಹೇಳಿಕೆ ಅಂತ ಹೇಳಿ ನಾವು ಪರಿಗಣಿಸಬಹುದಾ? ನನ್ನ ಒಂದು ಪರ್ಸನಲ್ ಅರ್ಜ್ ರಿಪಬ್ಲಿಕ್ ಸಂಸ್ಥೆಗೆ, ಬೆಳಗುಂದಿ ಏನು ಕಾವೇರಿ ನದಿ ನೀರು ತಮಿಳುನಾಡಿಗೆ ಹರಿದು ಹೋಗುವಂತ ಒಂದು ಜಾಗ ಇದೆ, ಅಲ್ಲಿಂದ ಆಕ್ಚುಲಿ ಬೆಳಿಗುಂಡಿ, ಅಲ್ಲಿಂದ ಒಂದು ಎಜುಕೇಶನಲ್ ರಿಪೋರ್ಟ್ ತರಬೇಕು ಅನ್ನುವಂಥದ್ದು. ಯಾಕೆಂತಂದ್ರೆ ಅಲ್ಲ, ಒಂದು ವಿಚಾರ ಇಲ್ಲಿ ನನ್ನ ಟೆಕ್ನಿಕಲಿ ನಾನು ಇದನ್ನ ಹೇಳ್ತಾ ಇರುವಂತದ್ದು, ಮಾತಾಡುವಂತದ್ದು, ಯಾವಾಗ ಆ ಒಂದು ಪ್ರದೇಶಕ್ಕೆ ನೀರು ಹರ್ಕೊಂಡು ಹೋಗುತ್ತೆ, ಇಟ್ ಈಸ್ ಅ ರಿವರ್ ದಟ್ ಇಸ್ ಫ್ಲೋಯಿಂಗ್, ಅದನ್ನ ತಡೆಯುವಂತಹ ಪ್ರಕ್ರಿಯೆ ಆಗಲಿ ಅಥವಾ ಅದನ್ನ ನಿಲ್ಲಿಸುವಂತಹ, ಬಿಕಾಸ್ ನಾವು ಅಪರ್ ರೈಪೇರಿಯನ್ ಸ್ಟೇಟ್ ಅಲ್ಲಿ ಇರುವಂತದ್ದು, ಅವರು ಲೋವರ್ ರೈಪೇರಿಯನ್ ಸ್ಟೇಟ್ ಅಲ್ಲಿ ಇರುವಂತದ್ದು, ಅದನ್ನ ನಿಲ್ಲಿಸುವಂತಹ ಸಾಧ್ಯತೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ನಮಗಿರುವಂತಹ ಆಪ್ಷನ್ ಏನು, ನಾವೊಂದು ಅಣೆಕಟ್ಟನ್ನ ಕಟ್ಕೊಂಡು ಅದನ್ನ ನಿಲ್ಲಿಸುವಂತಹ ಪ್ರಯತ್ನ ಮಾಡಬಹುದು. ಯಾವ ಸರ್ಕಾರಗಳೂ ಕೂಡ ಈ ಹಿಂದೆ ಮಾಡಕ್ಕಾಗದೇ ಇರುವಂತಹ ಒಂದು ಪ್ರಯತ್ನವನ್ನ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಅವತ್ತಿನ ದಿನ ನಾವು 2023 ಚುನಾವಣೆ ಸಂದರ್ಭದಲ್ಲೇ ಹೇಳಿದ್ವಿ, ಮೇಕೆದಾಟನ್ನ ಹೇಗಾದ್ರೂ ಮಾಡಿ ನಾವು ತರುವಂತ ಪ್ರಯತ್ನವನ್ನ ಮಾಡೇ ಮಾಡ್ತೀವಿ, ಅದಕ್ಕೊಂದು ಶಾಶ್ವತ ಪರಿಹಾರವನ್ನ ಕೊಟ್ಟೆ ಕೊಡ್ತೀವಿ ಅಂತ. ದಿಸ್ ಇಸ್ ಸಮಥಿಂಗ್ ನಾನು ಇವತ್ತಿನ ದಿನ ಹೇಳ್ತಾ ಇರುವಂತದ್ದು, ಅವ್ರು ಕೇಳ್ತಾ ಇರುವಂತಹ ಶಾಶ್ವತ ಪರಿಹಾರಕ್ಕೆ ನಾನು ನಿಮಗೆ ಕೊಟ್ಟಿರುವಂತ ಉತ್ತರ. ಅಂಡ್ ಬಹಳ ಟೆಕ್ನಿಕಲಿ ಬಹಳ ಕಾಂಪ್ಲಿಕೇಶನ್ ಇಲ್ಲದೆ ನಾನು ಹೇಳಬೇಕು ಅಂತಂದ್ರೆ, ನೀವು ನೀರನ್ನ ಇವತ್ತಿನ ದಿನ ಕಬಿನಿ ತುಂಬಿರುವಂತದ್ದಾಗಿರ್ಬೋದು, ಮತ್ತೆ ಇನ್ನೂ 2 ಜಲಾಶಯಗಳು ಆಲ್ರೆಡಿ ಗರಿಷ್ಠ ಮಟ್ಟ ದಾಟಿರುವಂತದ್ದಾಗಿರ್ಬೋದು, ನೀರನ್ನ ತಡೆ ಹಿಡಿಯೋದಕ್ಕಂತೂ ಸಾಧ್ಯ ಇಲ್ಲ. ನೀರನ್ನ ನಾವು ಬಿಡ್ಲೇಬೇಕಾಗತ್ತೆ, ಅದನ್ನ ಶೇಖರಿಸಿ, ಈಗ ಡ್ಯಾಮ್ಗಳು ತುಂಬಿದೆ ಅಂಡ್ ನೀರನ್ನ ನಾವು ಇಟ್ಕೊಂಡಂತೂ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮ್ ಬೆಂಗಳೂರಿಗೆ ಎಷ್ಟು ಬೇಕೋ ಅದನ್ನ ಬಳಸ್ಕೊಂಡು ಅದನ್ನ ಹೊರಗಡೆ ಬಿಡ್ಲೇಬೇಕಾಗಿದೆ. ಬಟ್ ಒಂದು ನಾನು ಒಪ್ಕೊಳ್ತೀನಿ, ತಿಮ್ಮೇಗೌಡರು ಮಾತಾಡ್ತಾ ಇದ್ದಂತ ಸಂದರ್ಭದಲ್ಲಿ 2007ರಲ್ಲಿ ನಮಗೆ ಆರ್ಡರ್ ಬಂತು ಸರ್, ಸುಪ್ರೀಂ ಕೋರ್ಟ್ ಇಂದ ಟ್ರಿಬ್ಯುನಲ್ ಆರ್ಡರ್ ಬಂತು, 487 ಟಿಎಂಸಿ ತಮಿಳುನಾಡಿಗೆ, 217 ಟಿಎಂಸಿ ಕರ್ನಾಟಕಕ್ಕೆ ಅಂತ ಬಂತು. ಅದನ್ನ ನಾವು ಚಾಲೆಂಜ್ ಮಾಡಿ ಮತ್ತೆ ಹೊಸ ವರ್ಡಿಕ್ಟ್ ನ ತೆಗೆದುಕೊಂಡು ಬರೋದಕ್ಕೆ 7-8 ವರ್ಷಗಳ ಕಾಲ ನಾವು ಹೋರಾಟವನ್ನ 10 ವರ್ಷಗಳ ಕಾಲ ನಾವು ಹೋರಾಟವನ್ನ ನಡೆಸಬೇಕಾಯ್ತು. ಮಾನ್ಯ ನಾಗೇಂದ್ರ ಬಾಬು ಅವರು ಬಹಳ ಮಾತಾಡ್ತಾ ಇದ್ರು, ಅಧಿಕಾರಿಗಳ ಬಗ್ಗೆ ಮಾತಾಡ್ತಾರೆ, ಸರ್ಕಾರದ ಬಗ್ಗೆ ಮಾತಾಡ್ತಾರೆ. ನಾವು ನೆನ್ಸ್ಕೊಳ್ಬೇಕು ಸರ್, ಇದೇ ಕಾವೇರಿ ಇಶ್ಯೂ ನಡೀತಾ ಇದ್ದಂತ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ 2020 ಸರ್ಕಾರ ಆಡ್ಕೊಂಡು, ಯಾರು ಮುಖ್ಯಮಂತ್ರಿ ಅಂತ ಜೂಟಾಟ ಆಡ್ಕೊಂಡು ಕಾವೇರಿ ಇಶ್ಯೂನ ನೆಗ್ಲೆಕ್ಟ್ ಮಾಡಿದಂತಹ ಉದಾಹರಣೆಗಳು ಕೂಡ ಕರ್ನಾಟಕದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಕೌಂಟರ್ ಕೊಟ್ಟಿದ್ರೆ ಆಮೇಲೆ ಮಾತಾಡಿ, ಎಲ್ಲ ವಾಸ್ತವಿಕ ಹೇಳಿಕೆ ಕೊಡ್ತಾ ಇದ್ದೀನಿ ನಾನು. 2008ರಿಂದ 2013 ತನಕ ರಾಜ್ಯದಲ್ಲಿ ಆಗಿದ್ದಂತಹ ಪೊಲಿಟಿಕಲ್ ಅಲ್ಲೋಲ ಕಲ್ಲೋಲಗಳು ಯಾವ ರೀತಿಯಾಗಿ ನಮ್ಮ ವಾದ ಮಂಡನೆಗೆ ಸುಪ್ರೀಂ ಕೋರ್ಟ್ ನಲ್ಲಿ ಅಡಚಣೆಗಳು ಉಂಟಾಗಿರುವಂತದ್ದು ತಾವಿದ್ದು ಬಿಜೆಪಿಯವರೇ ಗೊತ್ತಾಗುತ್ತೆ. ನಮ್ಮನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಂತ ಲೀಗಲ್ ಟೀಮ್ ಅನ್ನ ಮಾತಾಡಿ ಗೊತ್ತಾಗುತ್ತೆ ಏನೇನು ಅಡೆತಡೆಗಳಿತ್ತು. ಮೀಟಿಂಗ್ಗಳಿಗೆ ಅಧಿಕಾರಿಗಳು ಸಿಗ್ತಾ ಇರಲಿಲ್ಲ, ಮೀಟಿಂಗ್ಗಳಿಗೆ ಪೊಲಿಟಿಷಿಯನ್ ಸಿಗ್ತಾ ಇರಲಿಲ್ಲ ಅವತ್ತಿನ ದಿನ. ಅಂಡ್ ಶಾಶ್ವತ ಪರಿಹಾರ ಅಂತ ನಾವು ಹೇಳ್ತೀವಲ್ಲ, ಶಾಶ್ವತ ಪರಿಹಾರವನ್ನ ನಾವು ಕಂಡುಕೊಳ್ಬೇಕಾಗಿದ್ದಂಥದ್ದು 92ರಿಂದ ಶುರು ಮಾಡಿ 2018ರ ತನಕ ಸುದೀರ್ಘವಾದಂತಹ 30-35 ವರ್ಷಗಳ ಹೋರಾಟ ನಡೆಸಿರುವಂತದ್ದು ಸುಪ್ರೀಂ ಕೋರ್ಟ್ ನಲ್ಲಿ ಕರ್ನಾಟಕ. ಅಂಡ್ ಇಟ್ ಇಸ್ ನಾಟ್ ಅ ಸಣ್ಣ ಪುಟ್ಟ ಹೋರಾಟ ಅಲ್ಲ ಮೇಡಮ್, ನಿಮಗೆ ಗೊತ್ತಿದೆ ಎಷ್ಟೋ ಜನ ತಮ್ಮ ಹಿರಿಯರು ಇದಕ್ಕೋಸ್ಕರ ಪ್ರಾಣವನ್ನ ಅರ್ಪಿಸಿಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ. ಅಂಡ್ ಇವತ್ತಿನ ದಿನ ವಿ ಆರ್ ವೆರಿ ಕ್ಲಿಯರ್, ಸರ್ಕಾರವಾಗಿ CWRC ಆಗಿರ್ಲಿ, CWMA ಆಗಿರ್ಲಿ, ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ನಾಳೆ ಸರ್ವಪಕ್ಷಗಳ ಸಭೆ ಕರೀತಾ ಇರುವಂತದ್ದು ಇದೇ ಕಾರಣಕ್ಕೆ. ಅಂಡ್
CWRC ಇಟ್ ಇಸ್ ಅನ್ ಅಪೆಕ್ಸ್ ಬಾಡಿ. ಇವಾಗ ಆಲ್ರೆಡಿ ನೋಟಿಫಿಕೇಶನ್ ಆಗಿರುವಂತದ್ದು, ಗೆಜೆಟೆಡ್ ನೋಟಿಫಿಕೇಶನ್ ಬಂದಿರುವಂತದ್ದು, ಸುಪ್ರೀಂ ಕೋರ್ಟ್ ನಾವು ವಾಪಸ್ ಹೋದ್ರು ಕೂಡ ಅವ್ರು ಏನ್ ಡೈರೆಕ್ಷನ್ಸ್ ಕೊಡ್ತಾರೆ ಅದನ್ನೇ ಪಾಲಿಸಿ ಅಂತ ಹೇಳಿರುವಂತದ್ದು. ಹೌದು. ವಿ ಹ್ಯಾವ್ ಟು ಗೋ ಫಾರ್ ಅದರ್ ಲೀಗಲ್ ಡಿಬೇಟ್. ಇದನ್ನ ಬಿಟ್ಟು ಸಿಂಪಲ್ ಸ್ವಾತಿ ಅವರೇ, ತಜ್ಞರು ಹೇಳಿದ್ದು, ನಾವು ರಾಜಕೀಯ ಆರೋಪಗಳನ್ನ ಪಕ್ಕಕ್ಕಿಟ್ಟು ತಜ್ಞರು ಹೇಳಿದ ಹೇಳಿಕೆ ಆಧಾರದ ಮೇಲೆ ನೋಡೋದಾದ್ರೂ ಕೂಡ ಈ ಅಲ್ಪ ಮಳೆಯಿಂದ ಅಲ್ಪ ತೃಪ್ತರಾಗೋದು ಬೇಡ. ಈ ಅಲ್ಪ ಮಳೆಯಿಂದಾಗಿ ನಾವು ಡಿಸಿಷನ್ ಗಳನ್ನ ತೆಗೆದುಕೊಳ್ಳೋದು ಬೇಡ. ನೀರು ಹರಿಸುವ ಅನಿವಾರ್ಯತೆ ಇದೆ ಅನ್ನೋ ಮುಖ್ಯಮಂತ್ರಿಗಳ ಹೇಳಿಕೆ ಸರಿಯಲ್ಲ ಅನ್ನೋ ತಜ್ಞರ ಅಭಿಪ್ರಾಯ. ನಾನು ಅದಕ್ಕೆ ಕೇಳ್ತಾ ಇರೋದು, ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡ್ತಿದ್ದಾರಾ? ಅನಿವಾರ್ಯತೆ ಅನ್ನೋದಕ್ಕಿಂತ ಅವ್ರು ಮಾಡಿರುವ ಕಾಂತಿ ಶೆಟ್ಟಿ ಅವರೇ ಪ್ಲೀಸ್ ಒಂದ್ ನಿಮಿಷ. ಅಲ್ಲ, ನೀರು ಹರಿಸುವಂತ ಅನಿವಾರ್ಯತೆ ಇದೆ ಅಂತ ಹೇಳಿದ್ದಲ್ಲ ಅವರು. ನೀರನ್ನ ಹಿಡಿದಿಟ್ಕೊಳ್ಳೋದಕ್ಕಾಗೋದಿಲ್ಲ ಅಂತ. ಇಟ್ಸ್ ಅ ಫ್ಯಾಕ್ಟ್. ನೀರನ್ನ ಮೇಡಮ್, ಒಂದು ಗರಿಷ್ಠ ಮಟ್ಟ ತಲುಪಿದ ನಂತರ ನೀರನ್ನ ಹಿಡಿದಿಟ್ಕೊಳ್ಳೋದಕ್ಕಾಗೋದಿಲ್ಲ. ಅದನ್ನ ಸ್ವಾಭಾವಿಕವಾಗಿ ನಾವು ಹರಿಸಲೇಬೇಕಾಗತ್ತೆ. ರಾತ್ರೋರಾತ್ರಿ ದೇವೇಗೌಡರು ಏನೋ ಹೋರಾಟವನ್ನ ಮಾಡಿ ನೀರನ್ನ ಹರಿಸಿದ್ದಂತದ್ದನ್ನ ತಮಿಳುನಾಡಿಗೆ ನಾವು ನೋಡಿದೀವಿ. ಆದ್ರೆ ಅದ್ರ ಬಗ್ಗೆ ಇವತ್ತಿನ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ. ಸಂಪರ್ಕದಲ್ಲಿದ್ದಾರೆ ನಮ್ಮ ವೀಕ್ಷಕರು ದೂರವಾಣಿ. ನಾಗೇಂದ್ರ ಸರ್ ಕಾಮ್ ಡೌನ್.